ಆ ರೇಣುಕಾ ಚಿಕನ್ ಚಾಪ್ಸ್ ಪೆಪ್ಪರ್ ಫ್ರೈ ತರ ಮಾಡ್ಕೊಟ್ಬಿಟ್ಟು ತರಕಾರಿಗಳು ವಿನಿಸ್ಗೆ ಬಂದೀನಿ ವಿನಿ ಮಸಾಲೆ ಹಸಿ ಮಸಾಲೆ ನನಗೂ ಅವ್ರಿಗೂ ಕಾರ್ತಿಕ್ ತೋರಿಸಿದ್ದು ಬಾವಂದೇ ಒಂದು ಸಾರಿ ನನ್ನ ಸಖತ್ತಾಗಿ ಇಟ್ಟಾಗಿರೋ ಸೂಪ್ ಫ್ರಮ್ ಸೋಮ್ ನಂಗೆ ಇದೊಂದು ಚೆನ್ನಾಗಿ ಮಾಡ್ತಾರೆ ಉಳಿ ಇಂಡ ಕೆಲಸಗಳು ಚೆನ್ನಾಗಿ ಮಾಡ್ತಾಳೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೇರಿಸಿಗೆ ಎಲ್ರಿಗೂ ಸ್ವಾಗತ ಗೈಸ್. ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಒಂದು ಪ್ರಮೋಷನ್ಗೆ ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂಗೆ. ನೋಡೋಣ ಏನೇನಾಗುತ್ತೆ ಎಲ್ಲದನ್ನು ತೋರಿಸ್ತೀನಿ. ನಮ್ಮಮ್ಮ ರೆಸ್ಟಲ್ಲಿದ್ದಾರೆ. ನಮ್ಮಮ್ಮಗೆ ಏನಾಯಿತು ಅಂತ ಏನು ಹೇಳಿಲ್ಲ, ನಾನು ಅದ್ರ ಬಗ್ಗೆ ಎಲ್ಲ ಬ್ಯುಸಿಯಾಗಿದ್ದೆ. ಲೈಕ್ ಬ್ಲಾಗ್ ಮಾಡದೇ ಇರೋ ಕಾರಣ ಅದೇ ಇಷ್ಟು ದಿವಸ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಒಂದಿನ ಬಿಟ್ಟು ಒಂದಿನ ಪಕ್ಕ. ಬಟ್ ಸೊ ನಮ್ಮಮ್ಮ ಜೊತೆ ಕರ್ಕೊಂಡು ಹೋಗ್ತಿದ್ದೆ, ಬಟ್ ಈ ಸರಿ ನಮ್ಮಮ್ಮ ಇಲ್ಲ. ನೋಡೋಣ ಹೆಂಗೆ ನಡೆಯುತ್ತೆ, ಗೋಯಾಸ್ಗೆ ಹೋಗಿ ಶೂಟ್ ಹೆಂಗಿರುತ್ತೆ, ಏನೇನು ಮಾಡ್ತೀವಿ ಎಲ್ಲದನ್ನು ಅಲ್ಲಿ ಹೇಳ್ತೀನಿ ಮಾಡಿ. ಹೇಗಾಯ್ತು ಜಸ್ಟ್ ಗೋಯಾಸ್ ಹತ್ರ ಬಂದೀನಿ. ಸೊ ಇವಾಗ ಕ್ಯಾಮ್ರಾಮನ್ಸ್ ಇನ್ನೂ ಬರ್ತಿದ್ದಾರೆ, ಅವ್ರು ಬರೋವರೆಗೂ ವೆಯ್ಟ್ ಮಾಡೋದನ್ನ ಆಗಲ್ಲ ಗೈಸ್. ನನಗೆ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾನೇ ಲೇಟ್ ಅಂದ್ಕೊಂಡಿದ್ದೆ, ಬಟ್ ಅವ್ರಿಗೆ ನಂಗಿದ್ದ ಲೇಟು ಫಸ್ಟು. ನೋಡೋಣ ಅವ್ರು ಬಂದ ತಕ್ಷಣನೇ ಶುರು ಮಾಡಿ ಹೆಂಗಾಗುತ್ತೆ ಒಳಗಡೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ, ಹೋಗಿ ಎಲ್ರಿಗೂ ಗೊತ್ತಿರುತ್ತೆ. ಸೂರ್ಯ ಮಹೇಶ್ ಇನ್ಸ್ಟಾಗ್ರಾಮ್ ಪೇಜ್ ಚೇಂಜ್ ಮಾಡಿದ್ದೀನಿ ನಾನು. ಮೊದಲು ಸೂರ್ಯ ಗೌಡ ಅಂತ ಇತ್ತು. ಬಂದಿದ್ದಾರೆ ಕೆಲವೇ ಕ್ಷಣದಲ್ಲಿ ಶೂಟ್ ಶುರು ಆಗುತ್ತೆ. ನಿನ್ನ ಮನಸ್ಸಿನ ಭಾವವೆಲ್ಲ ಕಣ್ಣ ಅಂಚಿನಲ್ಲೇ ತೂಗುತ್ತಿವೆ. ಅಪ್ಪಿ ತಪ್ಪಿ ಕೈ ತಾಕಲು ಜಗವೆಲ್ಲ ಬೆಳರಿಂಗಳು. ಸೊ ಇವಾಗ ಒಂದು ಪ್ರಮೋಷನ್ ಮುಗಿಸ್ಕೊಂಡು ಬಂದಿದ್ದೆ, ಮಧ್ಯಾಹ್ನ ಆಗಿದೆ. ನಮ್ಮಮ್ಮ ಹುಷಾರಿಲ್ಲ ಗೈಸ್ ಸ್ವಲ್ಪ. ಹೇಗಿದೆಯಾ? ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಓಕೆ. ಸೊ ಇವತ್ತು ಏನಾದರೂ ಒಂದು ಒಳ್ಳೆ ಡಿಶ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಮಾಡೋದು? ಚಿಕನ್ ಚಾಪ್ಸ್ ಮಾಡಲಾ? ಬಾಯೆಲ್ಲ ಕಹಿಯಾಗಿ ಹೋಗಿದೆ, ಹುಷಾರಿಲ್ಲದೆ. ಓಕೆ ಗೈಸ್, ನಮ್ಮ ಅಮ್ಮಗೆ ಚಿಕನ್ ಚಾಪ್ಸ್ ಬೇಕಂತೆ. ಅಮ್ಮಗೋಸ್ಕರ ಚಿಕನ್ ಚಾಪ್ಸ್ ಮಾಡ್ತೀನಿ, ಬನ್ನಿ. ಆದರೆ ನನಗೆ ಕೋಳಿ ಕುಯಿಸ್ಕೊಂಡು ಬರಬೇಕು. ಅಲ್ಲಿ ಪಿಚ್ಚ ಕೋಳಿ ಇಷ್ಟ ಆಗಲ್ಲ. ಆಯ್ತು, ಓಕೆ. ನಮ್ಮ ಅಮ್ಮಗೆ ಫ್ರೋಝನ್ ಕೋಳಿಗಳು ಇಷ್ಟ ಆಗಲ್ಲ, ಆಮೇಲೆ ಇಟ್ಟಿರ್ತಾರಲ್ಲ. ಸೊ ಕೋಳಿನ ಕುಯಿಸ್ಕೊಂಡು ತೊಗೊಂಡ್ಬರ್ತೀವಿ. ಓಕೆ ನಮ್ಮ ಮಮ್ಮಿ ಅದು ವೀಡಿಯೋನೂ ಮಾಡ್ತೀನಿ, ಬೇಕಾದ್ರೆ ನೀವು ವೀಡಿಯೋದಲ್ಲಿ ನೋಡ್ಬೋದು ಅದನ್ನು ಪ್ರೂಫ್. ಓಕೆ, ನೀವು ಮಾಡಿ ಒಳ್ಳೆ ಚಿಕನ್ ಚಾಪ್ಸು ಪೆಪ್ಪರ್ ಫ್ರೈ ಥರ ಮಾಡ್ಕೊಟ್ಬಿಟ್ಟು ಸಖತ್ತಾಗಿ ಡ್ರೈ ಗ್ರೇವಿ ಥರ. ಓಕೆ ಮಮ್ಮಿ, ಡನ್ ಮಮ್ಮಿ, ನೀನು ಹೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ಥ್ಯಾಂಕ್ ಯು ಬೇಬಿ. ಸೊ ಈಗ ಆಚೆ ಕೆಲಸ ಇದೆ, ಆಚೆ ಮುಗಿಸ್ಕೊಂಡ್ಬರ್ತೀನಿ, ನಿಮ್ಗೆ ಒಳ್ಳೆ ಚಿಕನ್ ಚಾಪ್ಸ್ ಮಾಡ್ಕೊಡ್ತೀನಿ. ಓಕೆ ಬನ್ನಿ. ಹೇ ಗೈಸ್, ನಮಸ್ತೆ, ವೆಲ್ಕಮ್. ಸೊ ನಾನು ಅಲ್ಲೇನು ನಡೆದಿತ್ತು ಮಲ್ಲೇಶ್ವರಮಲ್ಲಿ ಅಷ್ಟನ್ನೇ ಸ್ಟಾಪ್ ಮಾಡಿದ್ದೆ. ಬಿಕಾಸ್ ಅದಾದ್ಮೇಲಿಂದ ಮನೆಗೆ ಬಂದು ಸ್ವಲ್ಪ ಕೆಲಸಗಳಿತ್ತು, ಅದನ್ನು ಮುಗಿಸ್ಕೊಂಡು ಜಿಮ್ಮಿಗೆ ಬಂದು ಒಳ್ಳೆ ವರ್ಕೌಟ್ ಮಾಡಿದೆ ಗೈಸ್. ಜಸ್ಟು ಸಾಕಾಗಿತ್ತು ವರ್ಕೌಟು. ಸೊ ವರುಣ್ಗೆ ಅದು ಪ್ರಮೋಷನ್ ಇದೆಯಂತೆ, ಸೊ ಅವನು ಇರಲಿಲ್ಲ, ಒಬ್ಬನೇ ಬಂದಿದೆ. ವಿನಿಸ್ಗೆ ಬಂದೀನಿ. ವಿನಿ ಗೈಸ್, ಇಲ್ಲಿ ವಿನಿ ಅನ್ನೋ ಒಂದು ಕೆಫೆಲಿ ಪೆರಿ ಪಾಸ್ತಾ, ಲೈಕ್ ಚಿಕನ್ ಪಾಸ್ತಾ ಇಸ್ ಮೈ ಫೇವ್ರೆಟ್. ಅದನ್ನು ತಿನ್ನೋ ಬಂದೀನಿ. ಲೈಕ್ ವೆರಿ ಬ್ಯೂಟಿಫುಲ್, ವೆರಿ ಟೇಸ್ಟಿ. ಲೈಕ್ ನನ್ನ ಫೇವ್ರೆಟ್ ಪಾಸ್ತಾ ಇದನ್ನು ನನಗೆ ನನಗೂ ಅವ್ರಿಗೂ ಕಾರ್ತಿಕ್ ತೋರಿಸಿದ್ದು. ಅವನು ಅವಾಗ ಕರ್ಕೊಂಬಂದು ಕೊಡಿಸಿ ಅಭ್ಯಾಸ ಆಗಿದೆ ಅವನಿಗೆ. ಸೊ ನಮ್ಗೆ ಹೇಳ್ದ. ಸೊ ನಾನು ಅವರನ್ನು ಇಬ್ಬರೇ ಬರ್ತೀನಿ ತಿನ್ನೋಕ್ಕೆ. ಆ್ಯಂಡ್ ತಿಂದು ಮನೆಗೆ ಹೋಗೋಣ. ನೋಡ್ತೀನಿ ಈ ಬ್ಲಾಗ್ನ, ಆದರೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ನಾಳೆ ಸೇಮ್ ಈ ಬ್ಲಾಗ್ನ ನಾಳೆ ಬ್ಲಾಗ್ ಜೊತೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಬನ್ನಿ ತಿನ್ನೋಣ. ಎಲ್ರಿಗೂ ಒಂದು ಒಳ್ಳೆ ಸಾಂಗ್ ಆಡ್ತೀವಿ, ನಾನು ಸಂಜನಾ ಧ್ರುವ. ಹೇಯ್, ತುಂಬ ಜನ ಕೇಳಬೇಕು ಅಂತ ಇದ್ರಿ ಸಾಂಗ್ ಅಡಿ ಅಣ್ಣ ಅಂತ ಕಮೆಂಟ್ಸ್ ಮಾಡ್ತಿದ್ರಿ. ಸೊ ನಾನು, ನನ್ನ ತಂಗಿ ಮತ್ತು ನನ್ನ ತಮ್ಮ 3 ಜನ ಸೇರಿ ಒಂದು ಒಳ್ಳೆ ಸಾಂಗ್ ಆಡ್ತೀವಿ. ಓಕೆ, ನಿಮಗೋಸ್ಕರ ಎಂಜಾಯ್ ಮಾಡಿ. ಹೇಗಿದೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಹಾಯ್ ಸಂಜು, ಹಾಯ್ ಧ್ರುವ. ಸೊ ಇವಾಗ ಎಲ್ಲ ಬಂದಿದ್ದಾರೆ, ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಣ. ಜಸ್ಟ್ ಇವಾಗ ಫಸ್ಟ್ ಸಾಂಗ್ ಆಡೋಣ. ಮೂಡುತ್ತಿದೆ ಬಂಗಾರದ ಆ ರೇಣುಕಾ, ಆಕಾಶದಿ ಓಲಾಡುತ್ತಾ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲ ಕಾಂತಿಯ
ನೋಡಿದ್ವಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು, ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚು ಮುಂಚೆ ಸ್ವಲ್ಪ ಹೇಳು. ಓ ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು, ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು, ಉಸಿರಲೇ ಜೀವಿಸು, ಈ ಉಸಿರಲೇ ಸೇವಿಸು, ಬಾವಂದೆ ಒಂದು ಸಾರಿ ನನ್ನ ಪ್ರೀತಿಸು. ಹೇಗನ್ಸ್ತು ಎಲ್ಲದನ್ನು ಕಮೆಂಟ್ ಮಾಡಿ. ಇವಾಗ ಒಂದು ಒಳ್ಳೆ ರೀಲ್ ಮಾಡಬೇಕು ಅಂತ ಇದ್ದೀವಿ ಗೈಸ್. ಏನಂತಂದ್ರೆ ಇವಾಗ ಸಖತ್ತಾಗಿ ಹಿಟ್ಟಾಗಿರೋ ಸೂ ಫ್ರಮ್ ಸೋ ಚಿತ್ರದ ಸಾಂಗ್. ಸೊ ಎಲ್ಲರಿಗೂ ಹೇಳ್ತೀನಿ, ಐ ಆಮ್ ಟೆಲಿಂಗ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಇಸ್ ವಾಚಿಂಗ್ ಮೈ ವ್ಲಾಗ್, ಲೈಕ್ ಪ್ಲೀಸ್ ಗೋ ಆ್ಯಂಡ್ ವಾಚ್ ಸೂ ಫ್ರಮ್ ಸೋ movie which is in Kannada and in others language also, Malayalam, Hindi, Telugu, in every languages. So please go and watch it. It's very beautiful movie. So ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಮ್ಮೆ ಮೂವಿ ಅದು. ಸೊ ಅದರಿಂದ ಎಂಥ ದೊಡ್ಡ ಮೂವಿನೇ ಕೆಳಗೆ ಹೋಗ್ಬಿಟ್ಟಿದೆ, ಆ ಥರ ಒಂದು ಫ್ಯಾಂಟಾಸ್ಟಿಕ್ ಮೂವಿ ಸೂ ಫ್ರಮ್ ಸೋ. ದಯವಿಟ್ಟು ಎಲ್ಲರೂ ಹೋಗಿ ನೋಡಬೇಕಾಗಿರುವಂಥ ಮೂವಿ. ಲೈಕ್ ನಾನು ನನ್ನ ಮನಸಾರೆ ನೋಡಿ ಹೇಳ್ತಿರೋದು, ಒಂದೆರಡು ಸರಿ ಅಲ್ಲ 100 ಸರಿ ನೋಡಿದ್ರು ಬೇಜಾರಾಗಲ್ಲ ಆ ಥರ ಮೂವಿ. ಫಸ್ಟಿಂದ ಕೊನೆವರೆಗೂ ನೋಡಿ ಎಂಜಾಯ್ ಮಾಡ್ತೀರಾ ಅದನ್ನು. ಆ್ಯಂಡ್ ಸೊ ಅದರಲ್ಲೂ ಒಂದು ಕತೆ ಇದೆ, ಅದರಲ್ಲೂ ಒಂದು ನೋವಿದೆ. ನಿಮಗೆ ನೋಡಿದ್ರೆ ಎಲ್ಲದನ್ನು ಗೊತ್ತಾಗುತ್ತೆ. ಯು ಗೈಸ್ ವಿಲ್ ಎಂಜಾಯ್ ಇಟ್. ಸೊ ನಿಮಗೆ ಇಫ್ ಯು ಆರ್ ಗೋಯಿಂಗ್ ವಿತ್ ಅ ಬ್ಯಾಡ್ ಡೇಸ್, ಪ್ಲೀಸ್ ಬುಕ್ ಸೂ ಫ್ರಮ್ ಸೋ ಆ್ಯಂಡ್ ಗೋ ಆ್ಯಂಡ್ ವಾಚ್ ಇಟ್. ಯು ವಿಲ್ ರಿಯಲಿ ಲವ್ ಇಟ್. ವಾಟ್ ಕೈಂಡ್ ಆಫ್ ಫಿಲ್ತಿ ವುಮೆನ್ ಯು ಆರ್. ಹಾಯ್ ಚರಣ್, ಯಾವಾಗ ಬಂದೆ? ನಾವೆಲ್ಲ ಸೆಕೆಂಡ್ ಪಿ ಯು ಓದ್ಬೇಕಾರೆ ಆ ಥರ ಇವ್ನಿಗೆ ಇವಾಗ ಅವ್ನ ಗರ್ಲ್ ಫ್ರೆಂಡ್ ಬಂದು ಡ್ರಾಪ್ ಮಾಡ್ಬಿಡೋದ್ಲ ಗೈಸ್. ಆ ಥರ ಒಂದು ಇದರಲ್ಲಿ ಯಾರು ಇವರು, ಅವ್ನ ಗರ್ಲ್ ಫ್ರೆಂಡ್ ಬಂದು ಡ್ರಾಪ್ ಮಾಡೋದ್ಲು ಅಂತ ಲೆಕ್ಕ ಕೊಡಿ. ನಾವು ಹುಡುಗಿರ ಹತ್ರ ಹೋಗಿ ಮಾತಾಡೋಕೆ ಭಯ ಬೀಳ್ತಾ ಇದ್ವಿ, ಅವ್ರು ಗರ್ಲ್ ಫ್ರೆಂಡ್ಸ್ ಡ್ರಾಪ್ ತಗೊಂತಾರೆ. ಈಗ್ಲೂ ಧ್ರುವ ಒಬ್ರ ಹತ್ರ ಮಾತಾಡಲ್ಲ, ನಾನು ಒಬ್ರ ಹತ್ರ ಮಾತಾಡಲ್ಲ. ಈ ನನ್ನ ತಂಗಿ ಅಂತೂ ಅಯ್ಯೋ ಕೇಳಲೇಬೇಡಿ, ಯಾರ ಹತ್ರನೂ ಮಾತಾಡಲ್ಲ. ಇವತ್ತು ಎಷ್ಟು ಜನ ಇದ್ದಾರೆ ಅಂತಂದ್ರೆ ನೋಡಿ, ನಮ್ಮ ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲ ಜನ. ಬಟ್ ಅದ್ರಲ್ಲಿ ಡಿಸ್ಟರ್ಬ್ ಮಾಡ್ತಿರೋದು ಸಂಜನಾ ಒಬ್ಳೆ. ಏನೇನೋ ಈ ದೇವ್ರ ಸಾಂಗ್ ಹಾಕು ಅಂತಂದ್ರೆ, ಇಲ್ಲ ನಾನು ಡ್ಯಾನ್ಸ್ ಅಂತ ಹಾಕೋದು ಕುಣಿಬೇಕು ಅಂತ ಅಂತಾಳೆ. ಹಂಗೆ ಹೇಳ್ಬಿಡ್ದು 100 ರೂಪಾಯಿ ಕೊಡ್ತೀಯಾ ಅನ್ಕೈಸಿಲ್ಲ 100 ಹಂಗ ಅಂತವಳೆ. ಆಮೇಲೆ ನಿಕಾ ಹಾಕ್ಬೇಕಂತ ಹೇಳಿ. ಓಕೆ ಗೈಸ್ ಬನ್ನಿ ಒಂದೊಳ್ಳೆ ಧ್ಯಾನ ಮಾಡೋಣ. ನಮ್ಮ ಆಂಟಿ ಅಂದ್ರೆ ಸಂಜನಾ ಅವರ ಅಮ್ಮ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಒಳ್ಳೆ ಕುಕ್ಕು ಗೈಸ್, ಚೆನ್ನಾಗಿ ಮಾಡ್ತಾರೆ. ಏನೇನೋ ವೆಜ್ ಪಲಾವಾ ಎತ್ಕೊಂಬೋದ ಒಂದು ಗೈಸ್. ಅವಾಗಲೇ ನನ್ನ ತಂಗಿ ನನ್ನ ಕೈಯಲ್ಲಿ ತಿಂತಿದ್ಲು ಸರಿಯಾಗಿ, ಬಟ್ ಹೆಣ್ಮಕ್ಳ ಮೇಲೆ ಕೈ ಮಾಡೋದು ಬೇಡ ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನೀವು ಹೊಡೆಯಷ್ಟು ನೀನು ಇರ್ತಿರ್ಲಿಲ್ಲ, ತಲಸುದ್ ಬೀಳ್ತಿದ್ದೆ. ನೀನು ಹಾಸ್ಪಿಟಲಲ್ಲೇ ಕಂಡುಬಿಡ್ತಾ ಇದ್ದೀನಿ. ಆಮೇಲೆ ಗೈಸ್ ನಿಮಗೆಲ್ಲ ತೋರಿಸ್ತೀನಿ ಹೆಂಗೆ ಮಾಡೋದು, ಹೆಂಗೆ ಮಾಡ್ತಾರೆ ಅಂತಂದ್ರು. ಫಸ್ಟಿಗೆ ಎಣ್ಣೆ ಹಾಕೊಂಡಿದ್ದಾರೆ. ಸಾಕ ಎಣ್ಣೆ ಎಷ್ಟು ಹಾಕೋಬೇಕು? ಎಣ್ಣೆ ಕಣ್ಣು ಹೇಳ್ತೀನಿ ಸುಮ್ಮನೆ. ಹೆಂಗೆ ನಿಮ್ಗೆ ಎಷ್ಟು ಕಣ್ಣು ಜನ ಕಣ್ಣು ಹೇಳ್ತಿಲ್ಲ ಹಾಕೊಳ್ಳಿ. ಹೇಳ್ಕೊಡ್ತೀರಾ ನಮ್ಮ ಜನಕ್ಕೆ ಹೆಂಗ್ ಮಾಡೋದಂತ ಪಲಾವು? ಹೇಳ್ಕೊಡ್ತೀರಾ ಇಲ್ವಾ? ಅವ್ರವ್ರದ್ದು ಸುಮ್ಮನೆ ಇರೇ, ಹಂಗ್ ಜಡ್ಜ್ ಮಾಡ್ಬೇಡ. ನಿನಗೆ ನೀನ್ ತಿನ್ನು, ರೇಖಾ ಅವ್ರಂತಾರೆ, ನಿನಗೆ ನಿಮ್ಮಮ್ಮ ಅಂತಾರೆ, ನಂಗೆ ನಮ್ಮಮ್ಮದಪ್ಪ. ವಾಟ್ ಡಿಸ್ಗಸ್ಟಿಂಗ್ ಫೆಲೋ ಯು ಆರ್. ಫಸ್ಟ್ ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಕಾಯ್ದಿದೆ ಅಂತ ಒಂದು ಆನಿಯನ್ ಹಾಕಿ ನೋಡ್ಬೇಕು. ಇವಾಗ ಅವ್ರಮ್ಮಗೆ ಹಿಂಸೆ ಕೊಡ್ತಾಳೆ ಹೇಳು, ಪಾಪ ಅವರಮ್ಮ. ಇದು ಯಾವ್ದು ಗೊತ್ತಾ, ವಿಡಿಯೋಗೋಸ್ಕರ ಮುತ್ತೆ ಕೊಡ್ಸ್ಕೊಳಲ್ಲ ನಮ್ಮಮ್ಮ. ನಂಗೆ ಇಷ್ಟ ಇಲ್ಲ. ಅಲ್ಲ ಮುತ್ತು ಕೊಡ್ಸ್ಕೊಳ್ಳೋದು ಇಷ್ಟ. ಅದು ಅವ್ರು ಇಂಡೈರೆಕ್ಟ್ ಆಗಿ ಅದೇ ಹೇಳ್ಬೇಕಾ, ಡೈರೆಕ್ಟ್ ಆಗಿ ಅದ್ ಇಷ್ಟ ಇಲ್ಲ ಅಂತ. ಆದ್ರೆ ನಮ್ಮಮ್ಮ ಇಷ್ಟೊಂದ್ಸಲಿ ಹೇಳೋದ್ರೆ ನಿನ್ಗಿಂತ ಚರ್ವಗಿಂತ ನೀನೇ ಇಷ್ಟ.
ಅದೆಲ್ಲ ಜಗಳ ಆಡ್ದಕೊಂಡು ಹೇಳ್ಬಿಡ್ತೀನಿ ಪಾಪ ಕಣೆ ಎಲ್ಲ ಹೇಳ್ಬೇಕು. ತಮ್ಮಂಗೆ ಸ್ವಲ್ಪ ಡಿಮೋಟಿವೇಟ್ ಮಾಡೋದು, ಹಂಗೆ ಅವನ್ನ ಕುಗ್ಸೋದು ಜಾಸ್ತಿ ಮಾಡ್ತೀವಿ ಅವಳು. ಇದು ಚೆನ್ನಾಗಿ ಬ್ರೌನ್ ಆಗ್ಬೇಕು ಸರ್. ಬ್ರೌನ್ ಆಗ್ಬೇಕದು. ಆನಿಯನ್ ಏನಿದೆ ಅದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಈಗ ಸ್ವಲ್ಪ ಪಿಂಕಿಶ್ ಆಯ್ತಲ್ಲ, ಮಸಾಲೆ, ಹಸಿ ಮಸಾಲೆ ಗ್ರೀನ್. ಹಸಿ ಮಸಾಲೆ ಏನೇನು ಹಾಕೊಂಡು ರುಬ್ಕೊಂಡ್ರಿ ಅದನ್ನ? ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ, ಓಕೆ, ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ. ಸೊ ಗೈಸ್ ಗೊತ್ತಾಯ್ತಲ್ಲ ಏನೇನು ಹಾಕೊಂಡು ರುಬ್ಕೊಬೇಕು ಆ ಮಸಾಲೆನ ಅಂತ. ಆ ಮಸಾಲೆ ರುಬ್ಬೇಕಾದ್ರೆ ನಾ ಇರಲಿಲ್ಲ, ಸೊ ಅದಕ್ಕೆ ನನಗೆ ಗೊತ್ತಾಗಿಲ್ಲ. ಸೊ ರುಬ್ಬಿರೋ ಮಸಾಲೆನ ಇಲ್ಲಿಗೆ ಹಾಕೊಂಡು ತಿರ್ಸ್ಕೊಬೇಕಿದ್ರೆ ಎಣ್ಣೆಲಿ ಒಂಚೂರು ಅರ್ಶಿನ. ಓಕೆ ಗೈಸ್, ನೆಕ್ಸ್ಟು ಕಲ್ಲುಪ್ಪಂತೆ. ಕಲ್ಲುಪ್ಪು ಹಾಕೊಳ್ಳಿ. ಅದು ಕೈ ಹೇಳ್ತಿ ಹಾಕೊಳ್ಳಿ ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು. ಇವಾಗ ಕಲ್ಲುಪ್ಪು ಹೋಗಿ ನೀಟಾಗಿ ಒಂದ್ಸರಿ ಸಕಮಗ ಅಂತ. ಇದು ಆದಿತ್ಯ ಬಿರಿಯಾನಿ ಸ್ಟೈಲು. ಗೈಸ್, ಆದಿತ್ಯ ಬಿರಿಯಾನಿ ನೀವೆಲ್ಲರೂ ನೋಡಿರ್ತೀರ, ರಾಜಾಜಿನಗರಲ್ಲಿರೋದು ಆದಿತ್ಯ ಬಿರಿಯಾನಿ ಅಂತ. ಸೊ ಆ ಸ್ಟೈಲಲ್ಲಿ ಮಾಡ್ತಿರೋಂತಹ ವೆಜ್ ಪಲಾವ್. ಅಲ್ಲಿ ವೆಜ್ ಪಲಾವ್ ಸಿಗಲ್ಲ, ಅದು ನಾನ್ ವೆಜ್. ಇದು ಅವ್ನು ತುಂಬಾ ಇನ್ನೋಸೆಂಟ್ ಇದ್ರು. ಗೈಸ್ ಪಾಪ ನೋಡಿ, ಅವ್ನು ತುಂಬಾ ಇನ್ನೋಸೆಂಟ್ ಗೈಸ್. ಅವ್ರ ತಮ್ಮ ಇದು, ಇವಳು ಅವಳೆ ಬಜಾರಿ. ಇಲ್ಲಿ ನೋಡಿ, ಇವಳಿಗೆ ಏನ್ ಕೊಡ್ಸಿದ್ರು ಅವನು ಅಮ್ಮ ಕೊಡ್ಸಮ್ಮ ಪಾಪ ಅಂತಾನೆ. ಅಕಸ್ಮಾತ್ ಅಪ್ಪಿ ತಪ್ಪಿ ಅವ್ನಿಗೆ ಏನಾರ ಕೊಡ್ಸ್ಬಿಟ್ಟೆ, ಮುಗೀತು ಕತೆ. ಇಂಥ ಸ್ಯಾಡಿಷ್ಟ ನೀನು. ಯಾರಿಗಮ್ಮ ಈ ತರ ಅಕ್ಕಂದಿರ್ಬಾರ್ದು. ನಾನು ಅಕ್ಕ ಬರ್ಲಿ ನನ್ಗೆ ಯೋಚನೆ ಮಾಡ್ತಿದ್ದೆ, ಈ ತರ ಅಕ್ಕ ನೋ. ಒಂಚೂರು ಗೊಜ್ಜಾಕು. ನಮ್ ಚೈತ್ರ ಏನ್ ಅಕ್ಕ ಗೊತ್ತಾ ಅವಳು. ಪಲಾವೇ ಒಂಚೂರು ಕೊಡ್ಬೋದಿತ್ತಲ್ಲ. ಈ ಎಣ್ಣೆ ಬಿಟ್ಕೊಂಡ್ಮೇಲೆ ಟೊಮೆಟೊ. ಓ ಸೂಪರ್. ಆಮೇಲೆ ವೆಜಿಟೇಬಲ್. ಗೈಸ್ ತರಕಾರಿಗಳು ನೋಡಿದ್ರೇನೆ ಖುಷಿ ಆಗ್ತದೆ. ಎಲ್ಲ ಗ್ರೀನ್ 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 ಗ್ರೀನ್. ಸಂಜು ಇದೆಲ್ಲ ತೊಳೆದಿಡಪ್ಪ. ಅವೆಲ್ಲ ಆಗಲ್ಲ ಅವಳ ಕೈಯಲ್ಲಿ. ಸಂಜು ಈಸ್ಕೊಮ್ಮ. ಸಂಜು ಸಂಜು ಕೇಕ್ ತರ್ತೀನಿ, ಪಿಜ್ಜಾ ತರ್ಸ್ಕೊಡ್ತೀನಿ. ಕಿಂಡಿ ಜಾಯ್. ಸಂಜು ಓವರ್. ನೋಡಿ ನಿದ್ದೆ ಮಾಡ್ತಾವಳೆ ನೋಡಿ. ಅಮ್ಮ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಆ ಮಗಳು ಸಿಕ್ಕಿದ್ಲು ಅವತ್ತದನ್ನ. ಅದಕ್ಕೆ ಗೈಸ್ ಯಾರೋ ಹೇಳಿ ಯಾರು ನಿಜವಾಗ್ಲು ಸಚಿನ್ ತೆಂಡೂಲ್ಕರ್ ಮಗ ಸಚಿನ್ ತೆಂಡೂಲ್ಕರ್ ಆಗಲ್ಲ, ಶಾರುಖ್ ಖಾನ್ ಮಗ ಶಾರುಖ್ ಖಾನ್ ತರ ಆಗಲ್ಲ. ಹಂಗೆ ಇವರು ಕುಕ್ ಮಾಡೋ ತರ ಇವಳು ಕುಕ್ ಮಾಡಕ್ ಬರಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ವಿಡಿಯೋ ಮಾಡಲ್ಲ ನಿನ್ ಜೊತೆ ಹೋಗು ಅಂತ ಅಂದ್ಬಿಟ್ಟು. ಇದು ಶುಂಠಿಗೆ ನೀರ್ ಹಾಕಿಡಮ್ಮ. ವಾ ಓ ಏನೋ ಆಯ್ತು ನನ್ನ ತಂಗಿಗೆ. ಈಗ ಈ ಗ್ಲಾಸಲ್ಲಿ 3 ಅಕ್ಕಿ ಹಾಕಿದೀವಿ. 3 ಗ್ಲಾಸ್ ಅಕ್ಕಿ ಹಾಕಿದೀರಾ? ಓಕೆ ಗೈಸ್, ಅದ್ರ ಮೆಷರ್ಮೆಂಟ್ ಹೆಂಗಿರ್ಬೇಕು ಅಂದ್ರೆ ಇವಾಗ ಎಲ್ಲರೂ ನಾನಾದ್ರೆ ಕಣ್ಣಳ್ತಲ್ಲಿ ಹಾಕ್ತೀನಿ, ನಿಮ್ಗೆ ತೋರ್ಸ್ಬೇಕಲ್ಲ. ಅದಕ್ಕೆ ಒಂದು ಅಕ್ಕಿ ನೀರನ್ನ ಅದೇ ತೊಳೆದಿಟ್ಕೊಂಡಿರೋದು ಚೆನ್ನಾಗಿರುತ್ತೆ. ಅಕ್ಕಿ ಇದು ಒಂದು ಟೇಸ್ಟ್ ಬರುತ್ತೆ ಅಂತ. 2 3 4 ಇನ್ನು 2 ಗ್ಲಾಸ್ ಹಾಕ್ಬೇಕು. 2 ಗ್ಲಾಸ್ ಹಾಕ್ತಿರಲ್ಲ? 2 ಹಾಕಲ್ಲ, ಯಾಕೆಂದ್ರೆ ನೆನ್ಸಿದೀನಲ್ಲ. ಒಂದೇ ವಿಜಿಲ್ ಕೂಗ್ಸೋದು. ಆ ಮಸಾಲೆನೂ ಇರುತ್ತಲ್ಲ, ಅದ್ರಲ್ಲೇ ಇನ್ನೊಂದು ಗ್ಲಾಸ್ ಅಷ್ಟೇನಾ? 5 ಅಷ್ಟೇ ಹಾಕೋದು. ಸೈಡ್ ಬಾ. ನಿಂಬೆ ಹಣ್ಣು ಇವಳು ಹೆಣ್ತವಳೆ ಅಂತಂದ್ರೆ ನನ್ನ ತಂಗಿ ಇದೊಂದು ಚೆನ್ನಾಗಿ ಮಾಡ್ತಾಳೆ. ಹುಳಿ ಹಿಂಡ ಕೆಲಸಗಳು ಚೆನ್ನಾಗಿ ಮಾಡ್ತಾಳೆ ಅಷ್ಟೇ. ಎದುರು ತರ ಕೊಟ್ರೆ ಪಟ್ 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 ಅಂತ ಹೊಡೆದ್ಬಿಡ್ತೀನಿ. ಒಂದ್ ಪೂರ್ತಿ ಹಾಕು. ಅವ್ನು ಏನಾದ್ರು ಮಾಡ್ತಾನೆ, ನೀನ್ ಹಾಕೆ. ಅದು ಕುದಿ ಬರ್ಬೇಕು ಸೂರ್ಯ. ಕುದಿ ಬಂದ್ಮೇಲೆ ಅಕ್ಕಿ ಹಾಕೋಣ. ಓಕೆ ಸೊ ಇವಾಗ
ಇವಾಗ ಮುಚ್ಚಿಟ್ಟಿರೋದ್ನ ಇದು ಹೌದಮ್ಮ, ಎಷ್ಟು ಕುದಿ ಬರ್ಲಿ, ಅವತ್ತಲ್ಲಿದ್ನಲ್ಲ? ಅಂದ್ರೆ ಲೈಕ್ ಬಾಯ್ಲ್ ಆಗ್ಲಿ, ಬಾಯ್ಲ್ ಆದ್ಮೇಲೆ ಅಕ್ಕಿ ಹಾಕ್ಬೇಕು. ಸೊ ಇಷ್ಟೇ ನೋಡ್ಕೊಂಡ್ರಲ್ಲ ಹೆಂಗೆ ಏನೇನು ಮೆಜರ್ಮೆಂಟ್ ಎಲ್ಲ ಪ್ರತಿಯೊಂದು ಅದ್ ಹೆಂಗಾಗುತ್ತೆ ಎಲ್ಲ ತೋರಿಸ್ತೀನಿ. ಬಾನೇ ಕಲ್ಸಿದ್ಲು ಅದನ್ನ, ಒಬ್ರು ಮಾತ್ರ ಅಲ್ಲಾಡ್ಸ್ಬೇಕು, ಇನ್ನು ಬೇರೆಯವ್ರ ಅಲ್ಲಾಡ್ಸ್ಬಾರ್ದು ಅಂತ ಅಂದೆ. ತಳ ಹಿಡಿಯುತ್ತೆ ಅಂತ, ಅಕ್ಕಿನ ಹಾಕಿಲ್ಲ ತಳ ಹಿಡಿಯುತ್ತೆ ಅಂತಂದೆ. ಹೌದಾ? ನಾನಂತೂ ಏನ್ ಮಾಡ್ತಿದ್ನೋ ಸಂಜು, ನಿನ್ನ ಇಂಚ್ ನರದಲ್ಲೂ ನರಕ ತೋರಿಸ್ಬಿಡ್ತಾ ಇದೆ ಕಣೆ. ಇವಾಗ ಬಾಯ್ಲ್ ಆಗ್ತಾ ಇದೆ. ವಾವ್, ಈ ಕುದಿಬೇಕಾದ್ರೆ ಸ್ವಲ್ಪ ಉಪ್ಪು ನೋಡ್ಬೇಕು. ಇದು ಒಂಚೂರು ಉಪ್ಪು ಬೇಕಾದ್ರೆ ಇನ್ನೊಂಚೂರು ಹಾಕೊಳ್ಳಿ, ಓಕೆನಾ? ಈ ಕುದಿ ಬರ್ಬೇಕಾದ್ರೆ ಅಕ್ಕಿ ಹಾಕ್ಬೇಕು. ಹಾ, ರೈಸ್ ಗೈಸ್, ರೈಸ್ ಡಾಲ್ದು ರೈಸ್. ಜೀರಾ ಸಾಂಬಾರ್. ನಾವು ಯಾವಾಗ್ಲೂ ಇದ್ ಮಾಡ್ಬೇಕಾದ್ರೆ ಜೀರಾ ರೈಸ್ ಹಾಕ್ತಿವಿ. ಓ ಗೈಸ್, ಒಂದು ಸಜೆಷನ್. ಸೊ ಬಾಸುಮತಿ ರೈಸ್ ಇಲ್ಲ ಜೀರಾ ಸಾಂಬಾರ್ ರೈಸ್ ಹಾಕೊಳ್ಳಿ. ಪಲಾವ್ ಎಲ್ಲ ಬಾಸುಮತಿಗಿಂತ ಜೀರಾ ಸಾಂಬಾರ್ ಈ ತರ ಪಲಾವ್ ಮಾಡ್ಬೇಕಾದ್ರೆ ಈ ತರ ಆದಿತ್ಯ ಬಿರಿಯಾನಿ ಫೇಮಸ್ ಅಲ್ಲ. ಹಾ, ಆದಿತ್ಯ ಬಿರಿಯಾನಿ ಅವರು ಅದೇ ತರ ಯೂಸ್ ಮಾಡೋದು ಜೀರಾ ಸಾಂಬಾರ್. ಯೂಶಲಿ ನಾನು ಮೋಸ್ಟ್ ಆಫ್ ದಮ್ ನಾನು ನೋಡೋದು ಜೀರಾ ಸಾಂಬಾರ್ ಯೂಸ್ ಮಾಡ್ತಾರೆ. ಇದ್ಮೇಲೆ ಒಂದು ಕುದಿ ಬಂದ್ಮೇಲೆ ಕುಕ್ಕರ್ ಮುಚ್ಚಬೇಕು. ತಳ ಒಂದು ಕುದಿ ಬರಬೇಕು, ಒಂದು ಹಿಂಗ ಲೈಕ್ ಬಾಯ್ಲ್ ಆಗುತ್ತಲ್ಲ, ಅದಾದ್ಮೇಲೆ ಕುಕ್ಕರ್ ಮುಚ್ಚಬೇಕು. ಓಕೆ, ಅಂದ್ರೆ ಒಂದು ವಿಜಿಲ್ ಕುಗ್ಸ್ಬೇಕು. ಈಗ ಕುದಿ ಬರ್ಬೇಕಾದ್ರೆ ತಿರುಗಿಸ್ಬಿಟ್ಟು ಯಾವತ್ತು ವಿಜಿಲ್ ತೆಗ್ದ್ಬಿಟ್ಟು ವಿಜಿಲ್ ಹಾಕ್ಬೇಕು. ವಿಜಿಲ್ ತೆಗ್ದ್ಬಿಟ್ಟು ವಿಜಿಲ್ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ಬೇಕು. ಅದು ಡಬ್ ಅಂದ್ಬಿಡುತ್ತೆ. ವಿಜಿಲ್ ಇದ್ದಾಗ ಯಾವತ್ತೂ ಓಪನ್ ಮಾಡ್ಬಾರ್ದು. ಓಕೆ ಡನ್, ಗೊತ್ತಾಯ್ತಲ್ಲ ಗೈಸ್? ವಿಜಿಲ್ ಏನೇನ್ ಮಾಡ್ಬೇಕು ಅಂತ. ಇವಾಗ ಒಂದೇ ವಿಜಿಲ್ ಕುಗ್ಸ್ಬೇಕು. ನೋಡಿದ್ರಲ್ಲ ಏನೇನ್ ಹಾಕೊಂಡ್ರು ಅಂತಲ್ಲ ಅದಕ್ಕೆ. ಸೊ ಸಾಕತ್ತಾಗಿ ಬಂದಿರುತ್ತೆ ಅಂತ ನಂಗೆ ಗೊತ್ತು. ಲೈಕ್ ಅದು ಸ್ಮೆಲ್ಲಲ್ಲೇ ಹೇಳ್ತಿದೆ ಚೆನ್ನಾಗಿ ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಪಲಾವ್. ಗೈಸ್ ವಿಡಿಯೋ ಮಾಡು ಅಂತ ಆಗಿಂದ ಹಿಂಸೆ ಕೊಡ್ಲು ನನಗೆ. ನೋಡಿ ನಗು ನೋಡಿ ಗೈಸ್, ನಗು. ವಿಡಿಯೋ ಮಾಡ್ತಿರೋಣ, ನಾನು ಕೆಲಸ ಮಾಡ್ತೀನಿ ಅಂತಂದ್ಲು. ಕಿಸಿತಿಯಲ್ಲೇ ನಾಚಿಕೆ ಆಗಬೇಕು. ಓಕೆ, ಸೊ ಪಲಾವ್ ಬರುತ್ತೆ. ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇದೆ ಗೈಸ್ ನನಗೆ. ಸೊ ಒಂದೊಂದಾಗಿ ಮಾಡಿ ಮುಗಿಸೋಣ ಬನ್ನಿ. ಅದಾದಮೇಲೆ ತಿನ್ಬೇಕಾದ್ರೆ ತೋರಿಸ್ತೀನಿ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು. ಟೇಸ್ಟ್ ಗೈಸ್ ನೋಡಿ, ಇದಕ್ಕೆ ಮೊಸರು ಬಜ್ಜಿ ಮಾಡ್ತೀಯಾನೆ. ಈರುಳ್ಳಿ ಮತ್ತೆ ಸೌತೆಕಾಯಿ, ಟೊಮ್ಯಾಟೊ ಹಾಕ್ಬಿಟ್ಟು ಮೊಸರನ್ನ ಈ ಥರ ಫುಲ್ ನೀಟಾಗಿ ಅಲ್ಲಾಡಿಸಿ, ಬಿಕಾಸ್ ಅದ್ರೊಳಗಡೆ ಗಂಟು ಥರ ಅದೆಲ್ಲ ಇರಬಾರ್ದು ಅಂತ. ಇವಾಗ ಮೊಸರನ್ನ ಇದಕ್ಕೆ ಹಾಕಿ ಕುಟುಕ್ಸ್ಬಿಟ್ಟೆ ಕಣ. ದೇವ್ರಿಗೆ ಸೂಪರ್. ಒಂದು ನಿಮಿಷ. ವಾವ್, ಸಾಕಾಗಿದೆ. ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಡಿ. ಓಕೆ, ಆ ಮಸಾಲೆ ಕೆಳಗಡೆ ಏನೇನೋ ಇರುತ್ತೆ, ಹಂಗಂಗೆ ಅಕ್ಕಿ ಥರ ಇರುತ್ತೆ. ಬಟ್ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಹಿಂಗೆ ಬರುತ್ತೆ ಗೈಸ್. ಅಂದ್ರೆ ಅನ್ನ ವೈಟ್ ಅನ್ನ ಇರುತ್ತೆ. ಸೊ ಈ ಥರ ಬರುತ್ತೆ ಗೈಸ್, ಗ್ರೀನ್ ಕಲರ್ ಪಲಾವ್. ಮೊಸರು ಬಜ್ಜಿ. ಸೊ ಗೈಸ್ ಬಿಸಿ ಹಂಗೆ ಹಾಕಿ ಯಾಕೆ ತಿಂದು ಹೆಂಗಿದೆ ಏನು ಅಂತ ಎಲ್ಲದನ್ನು ಹೇಳ್ತೀನಿ. ಸಕಾಲಾಗಿರುತ್ತೆ, ನಂಗೆ ಗೊತ್ತು. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಗೈಸ್, ಪಲಾವು, ಚಟ್ನಿ, ರಾಯ್ತಾ, ಅದ್ಭುತ. ಮನೆ ಊಟದಲ್ಲಿ ಈ ಥರದ್ನೆಲ್ಲ ನಾನು ಸಕ್ಕತ್ ಇಷ್ಟಪಡ್ತೀನಿ. ಮಸಾಲೆ ಉಪ್ಪಿಟ್ಟು, ಒಂದಿನ ಈ ತರ ಬಿರಿಯಾನಿ, ಒಂದಿನ ರೈಸ್ ಬಾತು, ಒಂದಿನ ರವೆ ರೊಟ್ಟಿ, ಮಿಕ್ಸ್ ಮಸಾಲಾ ರೊಟ್ಟಿ, ಒಂದಿನ ದೋಸೆ, ಒಂದಿನ ಇಡ್ಲಿ ಸಾಂಬಾರ್ ವಡೆ. ಇಂತ ನೋಡಿ ಅವ್ನಿಗೆ ಏನೇನೋ ಕ್ರಿಯೇಟ್ ಮಾಡ್ಕೊಡ್ತಾನೆ, ಅದಕ್ಕೆ ಕೊಬ್ಬು. ಗೈಸ್, ಚಟ್ನಿ, ಪಲಾವು, ರಾಯ್ತಾ. ನೋಡಿ ನೋಡಿ ಗೈಸ್, ಅಮ್ಮಂಗೆ ಹಿಂಗಂತ ಥ್ಯಾಂಕ್ ಯು ಸೋ ಮಚ್. ಸಕಲಾಯಿತು, ತುಂಬಾ ಸೂಪರ್ ಆಯಿತು ಗೈಸ್. ರೆಸ್ಟೋರೆಂಟ್ ಮಾಡಿದ್ರೆ ಸಕ್ಕದಾಗುತ್ತೆ, ಖಂಡಿತ ಮಾಡ್ತೀನಿ. ನಮ್ಮ ಅಮ್ಮನೂ ಒಂದು ಒಳ್ಳೆ ಶೆಫು. ನಮ್ಮ ಅಮ್ಮ ಹತ್ರ ಒಂದು ಅಡುಗೆ ಮಾಡಿಸ್ತೀನಿ, ಇವ್ರ ಹತ್ರ ಒಂದು ಅಡುಗೆ ಮಾಡಿಸ್ತೀನಿ. ನಾನು ಕುಕ್ ಮಾಡ್ತೀನಿ. ನಾನು ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ, ವೆಜ್ಜಲ್ಲೂ ಕೆಲವೊಂದು ಮಾಡ್ತೀನಿ. ಬಟ್ ಇವ್ರು ಸಕಲ ಮಾಡಿದ್ರು ನೋಡೋಣ ಏನಾಗುತ್ತೆ. ಓಕೆ, ಒಂದು ಒಳ್ಳೆ ವಾಕ್ ಬರೋಣ. ಈ ಬ್ಲಾಗ್ನ ಎಂಡ್ ಮಾಡ್ತೀನಿ.
ಬರಲಿ ಏನಿಲ್ಲ ನೀನಾ ನಾವಿಬ್ರು ಕರಿ ಬರಲಿ ಬಾಯ್ ಕರಿ ನೀನು ಅಷ್ಟು ಜೋರ ಯಾವ ಹುಡುಗಿಗೆ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು